ಸ್ವರಗಳು, ಸ್ವರಾಕ್ಷರಗಳು ಅಥವಾ ಸ್ವರಗಳು ಅಂದರೆ ಯಾವ್ಯಾವು, ಒಟ್ಟು ಎಷ್ಟು ಅಕ್ಷರಗಳು ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ವರಗಳು ಒಟ್ಟು 14 ಅಕ್ಷರಗಳು ಇದಾವೆ. ಒಟ್ಟು 14 ಅಕ್ಷರಗಳು. ಅವುಗಳು ಯಾವ್ಯಾವು ಅಂದರೆ ಮೊದಲನೇದು ಅ, ಆ, ಈ, ಉ, ನೆಕ್ಸ್ಟ್ ರು, ಎ, ಐ, ಓ, ಔ. ಈ 13 ಅಕ್ಷರಗಳನ್ನು ನಾವು ಈ 14 ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ನೋಡಿ, ಒಂದ್ಸಲ ಎಲ್ಲವನ್ನು ಕೂಡ ರೀಡ್ ಮಾಡ್ತಾ ಹೋಗೋಣ. ಅ, ಆ, ಇ, ಉ, ರು, ಎ, ಐ, ಓ, ಔ. ಈ 14 ಅಕ್ಷರಗಳನ್ನೇ ಸ್ವರಗಳು ಅಂತ ಕರೆಯೋದು. ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದರೆ ವರ್ಗಗಳಾಗಿ ವಿಂಗಡಿಸಲು ಬರುವಂತಹ ಅಕ್ಷರಗಳು. ವರ್ಗಗಳಾಗಿ ವಿಂಗಡಿಸಲು ಸಾಧ್ಯ ಇರತಕ್ಕಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳು ಅಂದರೆ ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತೀವಿ. ಅದೇ ಸ್ವರಗಳ ಸಹಾಯ ತಗೊಂಡು ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳು ಯಾವ್ಯಾವು ನೋಡೋಣ. ವರ್ಗೀಯ ವ್ಯಂಜನಗಳು ಕ ವರ್ಗದ ಅಕ್ಷರಗಳು. ಕ, ಖ, ಗ, ಘ. ನೆಕ್ಸ್ಟು ನ್ಯ. ಎರಡನೇ ಲೈನಲ್ಲಿ ಚ, ಛ, ಜ, ಝ. ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ. ಝ, ನ್ಯ. ನೆಕ್ಸ್ಟ್ ಟ, ಠ, ಡ, ಢ, ನ. ನೋಡಿ, ಠ, ಠ, ಡ, ಢ, ನ. ನೆಕ್ಸ್ಟ್ ತ, ಥ, ದ, ಧ, ನ. ನೆಕ್ಸ್ಟ್ ಪ, ಪ, ಫ, ಬ, ಭ, ಮ. ನೋಡಿ,
ಈ 25 ಅಕ್ಷರಗಳನ್ನೇ ನಾವು ವರ್ಗೀಯ ವ್ಯಂಜನಗಳು ಅಂತ ಕರೆಯೋದು. ಯಾಕೆ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅಂದರೆ ಇವುಗಳನ್ನು ವರ್ಗಗಳಾಗಿ ವಿಂಗಡಿಸಬಹುದು. ಉದಾಹರಣೆಗೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇದು ಕ ವರ್ಗದ ಅಕ್ಷರಗಳು, ಚ ವರ್ಗದ ಅಕ್ಷರಗಳು, ಟ ವರ್ಗದ ಅಕ್ಷರಗಳು, ತ ವರ್ಗದ ಅಕ್ಷರಗಳು, ಪ ವರ್ಗದ ಅಕ್ಷರಗಳು. ಈ ವರ್ಗೀಯ ವ್ಯಂಜನಗಳನ್ನು 20 ಅಕ್ಷರಗಳಾಗಿ ಕಾಣಬಹುದು. ಈ ವಿಡಿಯೋದಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಮತ್ತು ಅವು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಯೋಗವಾಹಕಗಳು ಎಷ್ಟು ಅಕ್ಷರಗಳು, ಅವು ಯಾವ್ಯಾವು ಅನ್ನೋದನ್ನು ಕೂಡ ತಿಳ್ಕೋಬಹುದು. ಅವರ್ಗೀಯ ವ್ಯಂಜನಗಳು ಅಂದರೆ ಯಾವ ಅಕ್ಷರಗಳನ್ನು ಗುಂಪುಗಳಾಗಿ ಅಥವಾ ವರ್ಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ. ಈ ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು ನಮಗೆ 9 ಅಕ್ಷರಗಳು ಇದಾವೆ. ಎಷ್ಟು ಅಕ್ಷರಗಳು? 9 ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅಕ್ಷರಗಳು ಇವೆ. ಅವುಗಳು ಯಾವ್ಯಾವು ನೋಡೋಣ. ನೋಡಿ, ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಯ, ಯ, ರ, ಳ, ವ, ಶ, ಕ್ಷ, ಸ, ಹ, ಳ. ಈ 9 ಅಕ್ಷರಗಳನ್ನೇ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರೆಯೋದು. ನೋಡಿ, ಯ, ರ, ಲ, ವ, ಶ, ಕ್ಷ, ಸ, ಹ, ಳ. ಇವುಗಳನ್ನು ನಾವು ಕೌಂಟ್ ಮಾಡಿದ್ರೆ ಒಟ್ಟು 9 ಅಕ್ಷರಗಳು ಇವೆ. ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಇನ್ನು ಯೋಗವಾಹಗಳು, ಯೋಗವಾಹಗಳು ಎಷ್ಟಿದಾವೆ ಅಂದರೆ ಒಟ್ಟು 2 ಅಕ್ಷರಗಳು ಇದ್ದಾವೆ. ಯೋಗವಾಹಗಳು ಒಟ್ಟು 2 ಇದ್ದಾವೆ, 2 ಅಕ್ಷರಗಳು ಇದ್ದಾವೆ. ಅವುಗಳು ಯಾವ್ಯಾವು ಅಂದರೆ ಅಂ. ಈ ಅಮ್ಮನ ಅನುಸ್ವಾರ ಅಂತ ಕರೀತಾರೆ. ಅನುಸ್ವಾರ ಅಮ್ಮ ಅಕ್ಷರವನ್ನು ಅನುಸ್ವಾರ ಅಂತ ಕರೀತಾರೆ. ಇದನ್ನು 0 ಬರೆಯೋದ್ರ ಮೂಲಕ ತೋರಿಸ್ತೀವಿ. ನೆಕ್ಸ್ಟು 2ನೇದು ಅಹ. ಯೋಗವಾಹಗಳಲ್ಲಿ 2ನೇದು ಅಹ. ಇದನ್ನು ನಾವು ವಿಸರ್ಗ ಅಂತ ಹೇಳ್ತೀವಿ. ವಿಸರ್ಗ, ಈ 2 0ನ ವಿಸರ್ಗ ಅಂತ ಹೇಳ್ತೀವಿ. ನೋಡಿ, ಯೋಗವಾಹಗಳಲ್ಲಿ ಒಟ್ಟು 2 ಅಕ್ಷರಗಳಿದ್ದಾವೆ. ಅವುಗಳು ಯಾವ್ಯಾವು ಅಂದರೆ ಅಂ, ಅಹ. ಈ ಅಮ್ಮನ ಅನುಸ್ವಾರ ಅಂತ ಕರಿತೀವಿ, ಅಹನ ವಿಸರ್ಗ ಅಂತ ಹೇಳ್ತೀವಿ. ಆ ಪಕ್ಕ 1 0 ಇಡೋದ್ರ ಮೂಲಕ ಇದನ್ನ ಬರೀತೀವಿ, ಆ ಪಕ್ಕ 2 0 ಇಡೋದ್ರ ಮೂಲಕ ವಿಸರ್ಗನ ಬರೀತೀವಿ.